ನಮಸ್ಕಾರ ವೀಕ್ಷಕರೇ, ಇಬ್ಬನಿ ಚಾನಲ್ಗೆ ಸ್ವಾಗತ. ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ. ನಮ್ಮ ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ. ಕತೆಯ ಹೆಸರು ಶೃಂಗಾರ ಕಾವ್ಯ, ಭಾಗ 25. ಲೇಖಕರು ಕೈಸರ್ ಜಹಾ. ಕಾವ್ಯ ಮತ್ತು ಆರ್ಯನ್ ಸಂತೋಷದಿಂದ ಐಸ್ ಕ್ರೀಮ್ ತಿನ್ನುತ್ತಿದ್ದಾಗ, ಒಂದು ವಿಷಯ ಇದೆ ಹೇಳಲಾ ನಿಮಗೆ ಎಂದು ಕಾವ್ಯ ಕೇಳುವಳು. ಹೇಳಿ ಎನ್ನುವನು. ಅದು ನಾನು ಪ್ರತೀಕ್ ಜೊತೆ ಸ್ವಲ್ಪ ಮಾತನಾಡಬೇಕು. ಪ್ರತೀಕ್ ಚಾಂದಿನಿಯನ್ನು ಎಕ್ಸಾಮ್ ಮುಗಿಯೋ ತನಕ ಅಮ್ಮನ ಮನೆಯಲ್ಲಿ ಬಿಟ್ಟಿದ್ದಾನೆ. ಆಗ ಅಮ್ಮನ ಹತ್ತಿರ ಸ್ವಲ್ಪ ಹಾರ್ಶ್ ಆಗಿ ಮಾತನಾಡಿದ್ದಾರೆ. ಅದಕ್ಕೆ ಇಲ್ಲೇ ಕರೆದು ಮಾತನಾಡಿಸಿಕೊಂಡು ಬರೋಣ ಎಂದಾಗ ಆರ್ಯನ್ ಒಂದು ಸಲ ಬೇಡ ಎಂದು ಯೋಚಿಸಿದವನು ತನ್ನ ತಾಯಿಯ ಬಗ್ಗೆ ಮಾತನಾಡಲು ಕರೆಯುತ್ತಿದ್ದಾರೆ ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ತನಗೆ ಹೇಳಿ ತನ್ನಿಂದ ಪರ್ಮಿಷನ್ ತೆಗೆದುಕೊಂಡು ಮಾತನಾಡುತ್ತಿದ್ದಾರೆ ಎಂದು ಯೋಚಿಸಿದವನು, ಸರಿ ಕಾವ್ಯ, ನೀವು ಮಾತನಾಡಿಕೊಂಡು ನನಗೆ ಕಾಲ್ ಮಾಡಿ, ನಾನು ಬಂದು ನಿಮ್ಮನ್ನು ಪಿಕ್ ಮಾಡುತ್ತೇನೆ ಎನ್ನುತ್ತಾನೆ. ಬೇಡ ಆರ್ಯನ್, ನೀವು ಹೋಗಿ, ನಾನು ಬರುತ್ತೇನೆ ಎಂದು ಹೇಳಿ ಪ್ರತೀಕ್ಗೆ ಕಾಲ್ ಮಾಡಿ ತಾನು ಕುಳಿತಿದ್ದ ಕೆಫೆಗೆ ಬರಲು ಹೇಳುವಳು. ಆರ್ಯನ್ ಅಲ್ಲಿಂದ ಹೊರಟ ಸ್ವಲ್ಪ ಸಮಯದಲ್ಲಿ ಅಲ್ಲಿಗೆ ಪ್ರತೀಕ್ ಬರುವನು. ಬಂದವನು ಚೇರ್ ಎಳೆದುಕೊಂಡು ಕುಳಿತು, ಹಾಯ್ ಕಾವ್ಯ, ಏನು ಹೀಗೆ ನನ್ನ ಇಲ್ಲಿಗೆ ಬರೋಕೆ ಹೇಳಿದಿರಿ ಎಂದು ಕೇಳಿದಾಗ, ಏನಿಲ್ಲ ಪ್ರತೀಕ್, ನಿಮ್ಮ ಜೊತೆ ಸ್ವಲ್ಪ ಮಾತನಾಡಬೇಕಿತ್ತು, ಅದಕ್ಕೆ ನಿಮ್ಮನ್ನು ಇಲ್ಲಿಗೆ ಕರೆದದ್ದು ಎಂದು ಹೇಳುವಳು. ಏನು ಹೇಳಿ, ಮತ್ತೆ ಆರ್ಯನ್ ಜೊತೆ ನಿಮ್ಮ ಲೈಫ್ ಹೇಗಿದೆ ಎಂದು ಕೇಳುವನು. ಆರ್ಯನ್ ಜೊತೆ ನನ್ನ ಲೈಫ್ ಚೆನ್ನಾಗಿಯೇ ಇದೆ, ಆದರೆ ನಿಮ್ಮದು ಮತ್ತು ಚಾಂದಿನಿ ಲೈಫ್ ಅದು ಚೆನ್ನಾಗಿಲ್ಲವಲ್ಲ, ಯಾಕೆ ಎಂದು ಕೇಳುವಳು ಕಾವ್ಯ. ಹಾಗೇನೂ ಇಲ್ಲ ಕಾವ್ಯ, ಚೆನ್ನಾಗಿಯೇ ಇದ್ದೀವಿ. ಇಲ್ಲ ಪ್ರತೀಕ್, ನೋಡಿ, ಅವಳ ಮದುವೆ ಏನು ಪ್ರೀ ಪ್ಲ್ಯಾನ್ ಆಗಿ ಆಗಿರುವುದಲ್ಲ, ಸಡನ್ ಅಂತ ಆಗಿರೋದು. ಎಲ್ಲ ರೀತಿಯಲ್ಲಿ ಅವಳಿಗೆ ಅಡ್ಜಸ್ಟ್ ಆಗೋಕೆ ತುಂಬ ಟೈಮ್ ಹಿಡಿಯುತ್ತೆ. ಮತ್ತು ಅವಳದು ಒಂಥರ ಹುಡುಕು ಬುದ್ಧಿ. ಅಮ್ಮನ ಮನೆಯಲ್ಲಿ ಅವಳಿಗೆ ನಮ್ಮೆಲ್ಲರ ಪ್ರೀತಿ ಜಾಸ್ತಿನೇ. ಏನೂ ಕೆಲಸ ಮಾಡಿಸುತ್ತಿರಲಿಲ್ಲ, ಅದಕ್ಕೆ ಅವಳು ಏನೂ ಕಲಿಯಲಿಲ್ಲ. ನೀವು ನಮ್ಮ ತಾಯಿಗೆ ಏನೇನೋ ಹೇಳಿಬಿಟ್ಟರೆ ಹೇಗೆ ಎಂದು ಕೇಳುವಳು. ಆಗ ಪ್ರತೀಕ್, ಕಾವ್ಯ ಹಾಗೆ ಅಲ್ಲ ಎಂದು ಹೇಳಲು ಬಾಯಿ ತೆಗೆದಾಗ, ಪ್ರತೀಕ್, ಇನ್ನೂ ನನ್ನ ಮಾತು ಮುಗಿದಿಲ್ಲ. ನೀವು ನಿಮ್ಮ ಹೆಂಡತಿ ಚಾಂದಿನಿಗೆ ಏನು ಬೇಕಾದರೂ ಹೇಳಿ, ಅದನ್ನು ನಾನು ಏನೂ ಕೇಳುವುದಿಲ್ಲ. ಆದರೆ ದೊಡ್ಡವರು ಅಂತ ಮರ್ಯಾದೆ ಕೊಡದೆ ನಮ್ಮ ತಾಯಿಗೆ ನೀವು ಹಾಗೆ ಹೇಳಿದ್ದು ತಪ್ಪು. ನೀವು ಹೀಗೆ ಮಾತನಾಡಿದ್ದೀರಲ್ಲ, ನಾನು ನಿಮ್ಮ ಮನೆಗೆ ಬಂದು ನಿಮ್ಮ ತಾಯಿಯೊಂದಿಗೆ ನಿಮ್ಮ ಮಗನಿಗೆ ಸರಿಯಾಗಿ ಮಾತನಾಡುವುದನ್ನು ಕಲಿಸಿ, ನೀವು ಏನೂ ಕಲಿಸಲಿಲ್ಲ ಅಂದರೆ ನಿಮಗೆ ಮತ್ತು ನಿಮ್ಮ ತಾಯಿಗೆ ಹೇಗೆ ಆಗುತ್ತೆ ಪ್ರತೀಕ್? ಮಾತನಾಡುವ ಮುಂಚೆ ಸ್ವಲ್ಪ ಯೋಚನೆ ಮಾಡಿ ಮಾತನಾಡಬೇಕು. ಗಾದೆಯೇ ಇದೆಯಲ್ಲ, ಮಾತು ಆಡಿದರೆ ಹೋಯ್ತು, ಮುತ್ತು ಒಡೆದರೆ ಹೋಯ್ತು ಅಂತ. ಮಾತಿನ ಪರಿಣಾಮ ಬೇರೆಯವರ ಮೇಲೆ ಹೇಗಾಗುತ್ತೆ ಎನ್ನುವುದನ್ನು ಯೋಚಿಸಬೇಕು ಪ್ರತೀಕ್. ನೋಡಿ, ನಿಮಗೆ ನನ್ನ ಮಾತಿನಿಂದ ಹರ್ಟ್ ಆಗಿದ್ದರೆ ಸಾರಿ, ಆದರೆ ನಿಮ್ಮ ಮಾತಿನಿಂದ ನನ್ನ ತಾಯಿಗೆ ಮಾತ್ರ ತುಂಬ ಹರ್ಟ್ ಆಗಿದೆ ಎನ್ನುವಳು. ಸಾರಿ ಕಾವ್ಯ, ಚಾಂದಿನಿಯ ಬಿಹೇವಿಯರ್ನಿಂದ ಬೇಜಾರಾಗಿ ನಾನು ಹಾಗೆಲ್ಲ ಹೇಳಿಬಿಟ್ಟೆ. ಸಂಬಂಧಗಳನ್ನು ಅರಿತು ನಡೆಯಬೇಕು ಪ್ರತೀಕ್, ಎಲ್ಲದಕ್ಕೂ ಸಮಯ ಬೇಕು. ಬ್ಯಾಲೆನ್ಸ್ಡ್ ಜೀವನ ಇದೆ ನೋಡಿ, ಅದು ತುಂಬ ಇಂಪಾರ್ಟೆಂಟ್. ಓಕೆ ಕಾವ್ಯ, ಇನ್ನು ಮೇಲೆ ಹಾಗೆಲ್ಲ ಮಾತನಾಡಲ್ಲ ಎಂದು ಹೇಳುವನು. ನಾನಿನ್ನು ಬರುತ್ತೇನೆ ಎಂದಾಗ ನಾನೇ ಡ್ರಾಪ್ ಮಾಡ್ತೀನಿ ಎನ್ನುವನು ಪ್ರತೀಕ್. ನಾನು ಪ್ರತೀಕ್ ಹತ್ತಿರ ಡ್ರಾಪ್ ಮಾಡಿಸಿಕೊಂಡರೆ ಆರ್ಯನಿಗೆ ಅದು ಇಷ್ಟ ಆಗೋಲ್ಲ. ಬೇಡ ಎಂದು ಯೋಚಿಸಿದವಳು, ಇಲ್ಲ ಪ್ರತೀಕ್, ನಾನೇ ಹೋಗುತ್ತೇನೆ, ನೀವು ಹೋಗಿ ಎಂದು ಹೊರಟವಳು ಆಟೋ ಹಿಡಿದು ಹೋಗುವಳು. ಅವಳು ಹೋದ ಕಡೆ ನೋಡುತ್ತಾ ನಿಂತವನು, ನನ್ನ ಮದುವೆ ಇವರ ಜೊತೆ ನಡೆದಿದ್ದರೆ ಎನ್ನುವ ಒಂದು ಯೋಚನೆ ಅವನ ತಲೆಯಲ್ಲಿ ಸುಳಿದು ಹೋಗುವುದು. ತಾನು ಅಲ್ಲಿಂದ ಹೊರಟವನು ಮನೆಗೆ ಹೋಗುವನು. ಕಾವ್ಯ ಮಾತನಾಡಿದ ಮೇಲೆ ಪ್ರತೀಕ್ ಸಂಗೀತಾರವರ ಬಳಿ ಕ್ಷಮೆ ಕೇಳುವನು. ಆದರೆ ಚಾಂದಿನಿ ಜೊತೆ ಹೆಚ್ಚಾಗಿ ಮಾತನಾಡುತ್ತಿರಲಿಲ್ಲ. ಚಾಂದಿನಿಯೂ ಅಷ್ಟೇ, ಪ್ರತೀಕ್ ಜೊತೆ ಫೋನಿನಲ್ಲಿ ಮಾತ್ರ ಮಾತನಾಡುತ್ತಿದ್ದಳು. ಪ್ರತೀಕ್ ಮನೆಗೆ ಬಂದಾಗ ಹೆಚ್ಚಾಗಿ ಸಿಗುತ್ತಿರಲಿಲ್ಲ.
ಓದಿಕೊಳ್ಳಬೇಕು ಎಂದು ತನ್ನ ಫ್ರೆಂಡ್ ಮನೆಯಲ್ಲಿಯೇ ಇದ್ದು ರಾತ್ರಿ 8 ಗಂಟೆಗೆ ಮನೆಗೆ ವಾಪಸ್ಸಾಗುತ್ತಿದ್ದಳು. ಸಂಗೀತಾರವರು ಎಷ್ಟು ಹೇಳಿದರೂ ಕೇಳುತ್ತಿರಲಿಲ್ಲ. ಪ್ರತೀಕ್ ಮನೆಯಲ್ಲಿ ಹೊಸದಾಗಿ ಒಬ್ಬ ಕೆಲಸದಾಕೆಯನ್ನು ನೇಮಿಸಿದ್ದರಿಂದ ಶರ್ಮಿಳಾರವರಿಗೆ ಏನೂ ಕಷ್ಟ ಆಗುತ್ತಿರಲಿಲ್ಲ. ಜನಾರ್ದನ್ ಸೀಮಾಗೆ ಒಂದು ಕಂಪನಿಯಲ್ಲಿ ಅಕೌಂಟಿಂಗ್ ಅಸಿಸ್ಟೆಂಟ್ ಕೆಲಸ ಕೊಡಿಸಿ ಇನ್ನೊಂದು 6 ತಿಂಗಳಲ್ಲಿ ಆಕೆಯ ಮದುವೆ ನಿಶ್ಚಯ ಮಾಡೋಣ, ಅಲ್ಲಿಯ ತನಕ ಕೆಲಸ ಮಾಡಿಕೊಳ್ಳಲಿ ಎಂದು ಯೋಚಿಸಿರುವರು. ಸರಿತಾ ಮತ್ತು ಶರ್ಮಿಳಾ ತಮ್ಮ ದಿನನಿತ್ಯ ಕೆಲಸಗಳನ್ನು ಮಾಡಿಕೊಂಡು ಆರಾಮಾಗಿ ಇದ್ದರು. ಚಾಂದಿನಿ ತನ್ನ ತಾಯಿಯ ಒತ್ತಾಯದಿಂದ ಯಾವಾಗಲಾದರೊಮ್ಮೆ ತನ್ನ ಅತ್ತೆ ಮಾವನಿಗೆ ಕಾಲ್ ಮಾಡಿ ಮಾತನಾಡುತ್ತಿದ್ದಳು. ಆರ್ಯನ್ ತನ್ನ ಹೊಸ ಕೆಲಸದ ಕಡೆ ಗಮನ ನೀಡುತ್ತಾ ಹಾಗಾಗಿ ಕಾವ್ಯಳನ್ನು ರೇಗಿಸುತ್ತಾ ಕೆಲಸಗಳಲ್ಲಿ ಅವಳಿಗೆ ಸಹಾಯ ಮಾಡುತ್ತಾ ಹೊರಗಡೆ ಮಾಲ್, ಫಿಲಂ, ಶಾಪಿಂಗ್ ಎಂದೆಲ್ಲ ತನ್ನ ದುಡ್ಡಿನಿಂದಲೇ ಕರೆದುಕೊಂಡು ಹೋಗುತ್ತಿದ್ದನು. ಅವನ ಬಿಸಿನೆಸ್ ಚೆನ್ನಾಗಿ ನಡೆಯುತ್ತಿತ್ತು. ಬಿಸ್ನೆಸ್ ಚೆನ್ನಾಗಿ ನಡೆಯುತ್ತಿದ್ದುದರಿಂದ ಅವನಿಗೆ ದುಡ್ಡಿನ ಕೊರತೆ ಕಾಣಿಸಲಿಲ್ಲ. ಬಂದ ಲಾಭದಿಂದ ಮನೆಯವರಿಗೆಲ್ಲ ಬಟ್ಟೆಗಳನ್ನು ತೆಗೆದುಕೊಂಡಿದ್ದನು. ಕಾವ್ಯ ತನ್ನ ದುಡ್ಡನ್ನು ಖರ್ಚು ಮಾಡುತ್ತೇನೆ ಎಂದರೂ ಸಹ ಬೇಡ ಎಂದು ಅವಳ ಸಂಬಳವನ್ನು ಖರ್ಚು ಮಾಡುವುದಕ್ಕೆ ಬಿಡುತ್ತಿರಲಿಲ್ಲ. ಜಾನಕಿಯವರು ಎಷ್ಟೋ ಸಲ ಖರ್ಚು ಮಾಡಲಿ ಎಂದರೂ ಸಹ ಆರ್ಯನ್ ಬೇಡವೇ ಬೇಡ, ತಾನೀಗ ಚೆನ್ನಾಗಿಯೇ ದುಡಿಯುತ್ತಿದ್ದೇನೆ ಎಂದು ಯಾವುದೇ ದೊಡ್ಡ ಖರ್ಚುಗಳನ್ನು ಮಾಡಲು ಬಿಡುತ್ತಿರಲಿಲ್ಲ. ಕಾವ್ಯ ಸಣ್ಣ ಪುಟ್ಟ ಖರ್ಚುಗಳನ್ನು ನೋಡಿಕೊಳ್ಳುತ್ತಿದ್ದಳು. ಅಶ್ವಿನಿ ತನ್ನ ಓದಿನ ಕಡೆ ಗಮನ ನೀಡುತ್ತಾ ಓದಿಕೊಳ್ಳುತ್ತಿದ್ದಳು. ಹೀಗೆ ದಿನಗಳು ಕಳೆದು ಕಾವ್ಯ ಮತ್ತು ಆರ್ಯನ್, ಚಾಂದಿನಿ ಮತ್ತು ಪ್ರತೀಕ್ ಮದುವೆಯಾಗಿ 2 ತಿಂಗಳು ಕಳೆಯುವುದು. ಈಗ ಎಲ್ಲರ ಮುಂದೆ ಒಂದು ಸತ್ಯ ಅನಾವರಣಗೊಳ್ಳುವುದರಲ್ಲಿತ್ತು. ಆ ಸತ್ಯ ಎಲ್ಲರ ಜೀವನದಲ್ಲಿ ಖುಷಿಯನ್ನು ತರುವುದೇ ಅಥವಾ ದುಃಖವನ್ನು ತರುವುದೇ ಕಾದು ನೋಡಬೇಕಾಗಿತ್ತು. ಅಂದು ಬೆಳಗ್ಗೆ ಎದ್ದ ಚಾಂದಿನಿ ತನ್ನ ಅಮ್ಮನ ಬಳಿ ಬಂದು, ಮಮ್ಮಿ, ನನಗೆ ಯಾಕೋ ಹೊಟ್ಟೆಯೆಲ್ಲ ಹೇಗೇಗೋ ಅನ್ನಿಸುತ್ತಿದೆ, ಏನು ಮಾಡಲಿ ಎಂದು ತನ್ನ ಹೊಟ್ಟೆಯನ್ನು ಹಿಡಿದು ಹೇಳುವಳು. ಕುಳಿತುಕೋ ಚಾಂದಿನಿ, ಬಿಸಿ ನೀರು ಕೊಡುತ್ತೇನೆ ಕುಡಿಯುವಂತೆ ಎಂದು ಹೇಳಿದವರು ಬಿಸಿ ನೀರನ್ನು ಕೊಡುವರು. ಕುಡಿದವಳು ವಾಕರಿಸಿಕೊಂಡು ವಾಂತಿ ಮಾಡಿದಳು. ಮಮ್ಮಿ, ನನಗೆ ಆಗುತ್ತಿಲ್ಲ ಎಂದು ಹೇಳಿ ಹೋಗಿ ಸೋಫಾದ ಮೇಲೆ ಕೂರುವಳು. ಸಂಗೀತಾರವರು ಮನೋಹರ್ರನ್ನು ಕರೆದು, ನೋಡಿ, ಇವಳು ಯಾಕೋ ಹೊಟ್ಟೆ ನೋವು ಅಂದಳು, ವಾಂತಿನೂ ಮಾಡಿಕೊಂಡಳು, ಏನು ಮಾಡೋದು ಎಂದಾಗ, ಅಷ್ಟಕ್ಕೆ ಯಾಕೆ ಬೇಜಾರು ಮಾಡಿಕೊಳ್ಳುತ್ತೀಯಾ, ರೆಡಿಯಾಗು, ಆಸ್ಪತ್ರೆಗೆ ಹೋಗೋಣ ಎನ್ನುವರು. ಸರಿ ಎಂದು ಇಬ್ಬರೂ ತಿಂಡಿ ತಿನ್ನುವರು. ಚಾಂದಿನಿಯು ತನಗೆ ಏನೂ ಬೇಡವೆಂದು ಹೇಳಿದರೂ ಸಂಗೀತ ಮೂಸಂಬಿ ಜ್ಯೂಸನ್ನು ಕುಡಿಸುವರು. ಆಸ್ಪತ್ರೆಗೆ ಬಂದವರು ಅಮ್ಮ ಮಗಳು ಒಳ ಹೋದಾಗ ಮನೋಹರ್ ಅಲ್ಲೇ ಕಾಯುತ್ತಾ ಕುಳಿತಿರುವರು. ಚಾಂದಿನಿಯನ್ನು ಚೆಕಪ್ ಮಾಡಿದ ಫಿಸಿಷಿಯನ್ ಎಲ್ಲವನ್ನು ಕೇಳಿ ತಿಳಿದು ಪ್ರೆಗ್ನೆನ್ಸಿ ಕಿಟ್ ಕೊಟ್ಟು ಟೆಸ್ಟ್ ಮಾಡಿಸಿಕೊಂಡು ಬರಲು ಹೇಳಿದಾಗ ವಾಶ್ರೂಮ್ ಹೋಗುವಳು. ಟೆಸ್ಟ್ ಮಾಡಿಕೊಂಡು ಬಂದವಳ ಮುಖದಲ್ಲಿ ಬೇಸರವಿರುತ್ತದೆ. ಟೆಸ್ಟ್ ಮಾಡಿದ ಕಿಟ್ಟನ್ನು ಡಾಕ್ಟರಿಗೆ ನೀಡಿದಾಗ, ಕಂಗ್ರ್ಯಾಟ್ಸ್ ಮೇಡಮ್, ನಿಮ್ಮ ಮಗಳು ಪ್ರೆಗ್ನೆಂಟ್ ಎಂದಾಗ ಸಂಗೀತ ಅವಳ ಕೈಯನ್ನು ಹಿಡಿದು, ಏನು, ನನ್ನ ಮಗಳ ಪ್ರೆಗ್ನೆಂಟಾ ಎಂದು ಅವಳ ಕೈಗೆ ಹೂಮುತ್ತನ್ನು ನೀಡುವರು. ಮೇಡಮ್, ಯಾವುದಕ್ಕೂ ನೀವು ಗೈನಕಾಲಜಿಸ್ಟ್ ಹತ್ತಿರ ಹೋಗಿ ಸ್ಕ್ಯಾನ್ ಮಾಡಿಸಿ, ಆಗ ನಿಮಗೆ ಕನ್ಫರ್ಮ್ ಆಗುತ್ತೆ ಎಂದಾಗ, ಸರಿ ಡಾಕ್ಟರ್, ಈಗಲೇ ಮಾಡಿಸುತ್ತೇವೆ ಎಂದು ಹೇಳಿ ಅಲ್ಲಿಂದ ಹೊರಬರುವರು. ಮುಂದುವರಿಯುತ್ತದೆ. ಈ ಕಥೆಯ ಮುಂದಿನ ಸಂಚಿಕೆಯನ್ನು ಮುಂದಿನ ವಿಡಿಯೋದಲ್ಲಿ ಹಾಕಲಾಗುವುದು. ಪ್ರಿಯ ವೀಕ್ಷಕರೇ, ನಮ್ಮ ಈ ಕಥೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ. ಇದೇ ರೀತಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ಧನ್ಯವಾದಗಳು.